ಏನೇನು ಭರವಸೆ ಕೊಟ್ಟರು ನಿಮ್ಮೂರಿಗೆ? ಈ ನಮ್ಮೂರಿಗೆ ಚಾಮಗೋಳಿಂದ ಕಂಸಂದ್ರ ರೋಡು ಮೇಯ್ನು ಅಧ್ವಾನ ಆಗಿತ್ತು. ಅದು 6.5 ಕೋಟಿದೊಂದು ಕೆಲಸ ಸ್ಯಾಂಕ್ಷನ್ ಆಗಿದೆ. ಅದನ್ನು ಪೂಜೆ ಮಾಡೋಕ್ಕೆ ಇದು ಮಾಡ್ಯವ್ರೆ. ಪ್ಲಸ್ ಎಸ್ಪೆಷಲಿ ಶ್ರೀಶಕ್ತಿ ಸಂಘಗಳು ಜಾಸ್ತಿ ಇದೆ ವಾತ್ಕುಂಟೆಗೆ. ಇನ್ನೊಂದು 3 ತಿಂಗಳಲ್ಲೇ ಅದನ್ನು ಗ್ರ್ಯಾಂಟ್ 10 ಲಕ್ಷ ಗ್ರ್ಯಾಂಟ್ ಹಾಕ್ಕೊಟ್ಟಿದ್ದಾರೆ. 3 ತಿಂಗಳು ಗುದ್ಲಿ ಪೂಜೆ ಮಾಡ್ತಾರೆ. ಅದೊಂದು ವಾತ್ಕುಂಟೆಗೆ 50 ಲಕ್ಷ ಚರಂಡಿ ಇದೊಂದು. ಆಮೇಲೆ ಬಸ್ ವ್ಯವಸ್ಥೆ, ಸ್ಕೂಲ್ ಮಕ್ಕಳುಗಳು ಲ್ಯಾಪ್ಟಾಪು, ಒಂದು ಸ್ಕೂಲ್ದು ಒಳ್ಳೆ ಕಟ್ಟಡ ಕೇಳಿದ್ದಾರೆ. ಅದನ್ನು ಮಾಡಿಕೊಡ್ತಿದ್ದ ಭರವಸೆ ಕೊಟ್ಟಿದ್ದಾರೆ ಸಾಹೇಬರು. ಬಹಳ ಖುಷಿ ಆಯಿತು ನಮ್ಮ ಸಾಹೇಬ್ರಿಗೆ ಇಲ್ಲಿ ವಾತ್ಕುಂಟೆಗೆ ಇವತ್ತಾಗಿರೋ ಪ್ರೋಗ್ರಾಮ್ಗೆ. ಸರ್, ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನೆಲಮಂಗಲ ತಾಲೂಕಿನಲ್ಲಿ ನೆಲಮಂಗಲ ಉತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಗ್ರಾಮದಲ್ಲಿ ಮಹಿಳೆಯರು ಯಾವ ರೀತಿ ಸ್ಪಂದನೆ ಇದೆ, ಯಾವ ರೀತಿ ಅವರ ಅಭಿಮಾನವನ್ನು 162 ಜನ ಪಾರ್ಟಿಸಿಪೇಟ್ ಮಾಡಿದರು. ಈಗ ನೀವೇ ಸುದ್ದಿ ಮಾಧ್ಯಮದವರು, ಈಗ ನೀವೇ ನೋಡಿದರೆ ಬೆಳಗ್ಗೆಯಿಂದ 9ನೇ ಪ್ರೋಗ್ರಾಮ್ ಇದು ರಂಗೋಲಿ ಸ್ಪರ್ಧೆ. ಅದು ಸಾಹೇಬ್ರೇನಂತ ಹೇಳಿದರೆ ಎಲ್ಲ ಊರಿಗಿಂತ ವಾತ್ಕುಂಟೆಗೆ ಒಳ್ಳೆ ವರ್ಣರಂಜಿತವಾಗಿ ಸ್ಪರ್ಧೆ ಭಾಗವಹಿಸಿದ್ದಾರೆ ಅಂತ ಹೇಳಿದ್ದಾರೆ. ಸಾಕು, ನಮಗೆ ಖುಷಿ ಆಯಿತು ನಮ್ಮ ವಾತ್ಕುಂಟೆ ಗ್ರಾಮಗಳು ಪರವಾಗಿ. ಏನು ಹೇಳ್ತೀರಾ ಸರ್, ಮುಖಂಡರುಗಳೆಲ್ಲ ಆಗಮಿಸಿದ್ರು ನಿಮ್ಮ ಗ್ರಾಮಕ್ಕೆ? ಒಳ್ಳೆ ಶುಚಿತ್ವವಾಗಿದೆ. ಇದು ಸಾಹೇಬರು ಬರ್ತಾರೆ 6ನೇ ಸತಿ. ಉತ್ತಮವಾದ ಒಂದು ಸ್ಪಂದನೆ ಕೊಟ್ಟಿದ್ದಾರೆ ಜನಗಳು. ಸಾಕು, ನಮಗೆ ನಮ್ಮ ಸಾಹೇಬ್ರಿಗೆ ಒಳ್ಳೆ ಒಂದು ತೃಪ್ತಿ ಆಯಿತು. ನಿಮ್ಮ ಹೆಸರು? ರಮೇಶ್ ಗೌಡ.